ದರ್ಶನ್ ಅಭಿನಯದ ಕಾಟೇರ ಸಿನಿಮಾ 50ನೇ ದಿನದ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದೆ. ಇತ್ತೀಚೆಗೆ ದರ್ಶನ್ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಂಡು ಸಂಭ್ರಮಿಸಿದ್ರು. ಈಗ ಕಾಟೇರ 50ನೇ ದಿನದ ಸಂಭ್ರಮ. ದರ್ಶನ್ ಕೆರಿಯರ್ನ ಒಂದು ಬಿಗ್ಗೆಸ್ಟ್ ಹಿಟ್ ಆಗಿರುವಂಥ ಸಿನಿಮಾ. ಈಗ ಅದರ ಬಗ್ಗೆ ಒಂದು ವಿವಾದ ಹುಟ್ಕೊಂಡಿದೆ. ಸ್ವತಃ ದರ್ಶನ್ ವೇದಿಕೆಯಲ್ಲಿ ಕಾಟೇರ ಅನ್ನೋ ಸಿನಿಮಾದ ಟೈಟಲ್ ನಿರ್ಮಾಪಕ ಉಮಾಪತಿಯವರು ಕೊಟ್ಟಿದ್ದು ಅನ್ನುವ ಚರ್ಚೆಗೆ ಈಗ ಕೌಂಟ್ರ್ ಕೊಟ್ಟಿದ್ದಾರೆ. ಕಾಟೇರ ಸಿನಿಮಾದ ಕತೆ ಬರೆಸಿದವನು ನಾನು. ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಮಕ್ಕಳಿಗೆ ಪರೀಕ್ಷೆ ಇದ್ದ ಕಾರಣ ನಾನು ಸಿನಿಮಾವನ್ನು ನೋಡೋಕ್ಕಾಗಿಲ್ಲ. ಕಾಟೇರ ಕತೆ ಹಾಗೂ ಟೈಟ್ಲು ಕೊಟ್ಟವನು ನಾನೇ ಅಂತ ಉಮಾಪತಿ ಸಂದರ್ಶನವೊಂದರಲ್ಲಿ ಹೇಳಿದರು. ಆದರೆ ಅದಕ್ಕೆ ದರ್ಶನ್ ಈಗ ಕೌಂಟ್ರ್ ಕೊಟ್ಟಿದ್ದಾರೆ. ಕಾಟೇರ ಟೈಟ್ಲು ಉಮಾಪತಿ ಅವರದ್ದಲ್ಲ. ಮದಗಜ ಟೈಟಲ್ ರಾಮಮೂರ್ತಿ ಅವರ ಬಳಿ ಇತ್ತು. ಅದನ್ನು ತೆಗೆದುಕೊಳ್ಳೋಕೆ ಕಾಟೇರ ಟೈಟಲನ್ನು ಉಮಾಪತಿಯವರು ಕೊಟ್ಟರು. ಅಂದರೆ ಮದಗಜ ಶ್ರೀಮುರಳಿ ಅಭಿನಯದ ಸಿನಿಮಾ. ಇದನ್ನು ಮಹೇಶ್ ನಿರ್ದೇಶನ ಮಾಡಿದರು. ಈ ಮಹೇಶ್ಗೆ ಮದಗಜ ಟೈಟಲ್ ಬೇಕಾಗಿತ್ತು. ಆ ಕಾರಣಕ್ಕೆ ಕಾಟೇರ ಟೈಟ್ಲನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಲಾಯಿತು ಮದಗಜದ ಜೊತೆ. ಈ ವಿಚಾರ ಸ್ವತಃ ನಿರ್ದೇಶಕ ಅಂದರೆ ಮದಗಜ ನಿರ್ದೇಶಕ ಮಹೇಶ್ ಅವರಿಂದ ವೇದಿಕೆಯಲ್ಲಿ ದರ್ಶನ್ ಹೇಳಿಸಿದರು. ಹಾಗಾಗಿ ಇದು ಯಾರಿಂದನೋ ಪುಕ್ಸಟೆಗೆ ಪಡ್ಕೊಂಡಿದ್ದಲ್ಲ, ಇದು ನಿಮ್ಮ ಟೈಟ್ಲ್ ಅಲ್ಲ ಅಂಥೇಳಿ ದರ್ಶನ್ ಹೆಸರು ಹೇಳಿದೆ ಉಮಾಪತಿ ಅವರಿಗೆ ಟಾಂಗ್ ಕೊಟ್ಟರು. ಇದಕ್ಕೆ ಉಮಾಪತಿ ಅವರು ಕೂಡ ಕೌಂಟ್ರ್ ಮಾಡಿದರು ಮಾಧ್ಯಮಗಳಲ್ಲಿ. ಬಿಡಿ, ಅವರು ದೊಡ್ಡವರು, ದೊಡ್ಡ ಮಾತು ಹೇಳಿದ್ದಾರೆ. ದೊಡ್ಡವರು ದೊಡ್ಡದಾಗಿ ಮಾತಾಡ್ತಾರೆ. ಅವರ ಮಟ್ಟಿಗೆ ಮಾತಾಡುವಷ್ಟು ನಾನು ಬೆಳೆದಿಲ್ಲ. ಇನ್ನು ಅವ್ರ ಸುತ್ತಮುತ್ತ ಇರೋರೆಲ್ಲರೂ ಕೂಡ ದೊಡ್ಡವರೇ. ನಾನು ಅವ್ರ ಮಟ್ಟಿಗೆ ಬೆಳೆದಾಗ ಮಾತಾಡ್ತೀನಿ. ಅವರಷ್ಟು ಮಾತಾಡೋದಕ್ಕೆ ನನಗೆ ಗೊತ್ತಿಲ್ಲ. ನಾನು ಅವರಷ್ಟು ಬೆಳೆದು ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ವ್ಯಂಗ್ಯದಿಂದ ಕೌಂಟ್ರ್ ಮಾಡಿದರು ಉಮಾಪತಿಯವರು. ಒಟ್ಟಾರೆ ದರ್ಶನ್ ಉಮಾಪತಿ ನಡುವೆ ಈ ಹಿಂದೆ ಸಂಬಂಧ ಹಳಿಸಿದ್ದು ದೊಡ್ಡ ಮಟ್ಟಿಗೆ ವಿವಾದ ಆಗಿತ್ತು. ಆ ವಿವಾದದ ನಂತರ ಇಬ್ಬರ ಸಂಬಂಧ ಬಿರುಕು ಬಿಟ್ಟಿತ್ತು. ರಾಬರ್ಟ್ ಸಿನಿಮಾದಿಂದ ಒಂದು ಒಳ್ಳೆಯ ಸಂಬಂಧ ಇದ್ದಿದ್ದ ಆ ನಂತರ ಬಿರುಕು ಬಿಟ್ಟಿತ್ತು. ಈಗ ಕಾಟೇರ ಟೈಟಲ್ ವಿವಾದ ಕೂಡ ಈಗ ಉಮಾಪತಿ ಅವ್ರದ್ದು ಟೈಟ್ಲು ದರ್ಶನ್ ಅವ್ರಿಗೆ ಕೊಟ್ಟಿದ್ಯಾಕೆ ಈ ವಿಚಾರ ಬಂದಾಗ ದರ್ಶನ್ ಅದನ್ನು ನಾವು ಮದಗಜನ ಕೊಟ್ಟು ಕಾಟೇರ ತೊಗೊಂಡ್ವಿ, ಹಾಗಾಗಿ ಇದು ಅವರ ಕತೆ ಅಲ್ಲ, ಅವರ ಟೈಟ್ಲು ಅಲ್ಲ ಅಂಥೇಳಿ ಇಲ್ಲಿ ವೇದಿಕೆಯಲ್ಲಿ ಹೇಳಿದ್ದು. ಈಗ ಮತ್ತೊಮ್ಮೆ ಹಿಂದಿನ ದೊಡ್ಡ ನಿರ್ಮಾಪಕರು ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಡುವೆ ಮತ್ತೊಮ್ಮೆ ವಿವಾದಕ್ಕೆ ಇದು ಎಡೆ ಮಾಡಿಕೊಟ್ಟಾಗ ಕಾಣಿಸ್ತಾ ಇದೆ.